ನಾನು ಇದನ್ನ ಧಾರ್ಮಿಕ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ. ಮನುಷ್ಯನ ಬದುಕಿಗೆ ಸೂರ್ಯ, ಚಂದ್ರ, ಭೂಮಿ, ನೀರು, ಗಾಳಿ ಇವೆಲ್ಲ ಕೂಡ ನಮಗೆ ಇಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ನಮಗೆ ಬೆಳಕನ್ನ ಕೊಡುವಂತ ಸೂರ್ಯನಿಗೆ, ಗಾಳಿ ಕೊಡುವಂತ ವಾಯುವಿಗೆ, ನಮ್ಮ ಜೀವನದಲ್ಲಿ ನಮ್ಮ ರಕ್ತಗಳು ಹರಿಬೇಕಾದ್ರೆ ನೀರು, ಆ ನೀರಿಲ್ಲ ಅಂತ ಅಂದ್ರೆ ರಕ್ತ ಆ ಕೆಂಪಿನ ಅಂಶಕ್ಕೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜೀವ ನದಿ ಈ ಹಳೆ ಮೈಸೂರು ಭಾಗದಲ್ಲಿ ಸುಮಾರು 3 ಕೋಟಿ ಜನರಿಗೆ, ಬರೀ ಕರ್ನಾಟಕದಲ್ಲಿ, ಅದಾದ ಮೇಲೆ ತಮಿಳುನಾಡು, ಪಾಂಡಿಚೇರಿ ಮತ್ತು ಕೇರಳ ಕೆಲವು ಭಾಗ, ಈ ಭಾಗಕ್ಕೆ ಈ ಕಾವೇರಿ ತಾಯಿ ನಮ್ಮೆಲ್ಲರೂ ಕೂಡ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ನಮ್ಮ ಮನೆಯಲ್ಲಿ ನಮ್ಮ ಹೆತ್ತ ತಾಯಿಗೆ ನಾವು ಯಾವ ರೀತಿ ಗೌರವನ ಕೊಡ್ತೇವೆ, ಅದೇ ರೀತಿ ಇವತ್ತು ನಾವು ನಮ್ಮ ಬದುಕಿಗೆ ಆಶ್ರಯನ ಕೊಟ್ಟಂತ ಈ ಕನ್ನಂಬಾಡಿ ಕಟ್ಟೆಯ ಅಡ್ಡದಲ್ಲಿ ಪಾದದಲ್ಲಿ ಏನು ನಮ್ಮ ಕೊಡಗಿನಿಂದ ಈ ಕಾವೇರಿ ಹರಿತಾ ಇದ್ದಾಳೆ, ಆ ತಾಯಿಗೆ ನಮನವನ್ನ ಅರ್ಪಿಸುವಂತ ಒಂದು ದೊಡ್ಡ ಪುಣ್ಯವಾದಂತ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ನನಗೆ ಬಹಳ ಸಂತೋಷ. ಸಿದ್ಧಗಂಗಾ ಶ್ರೀಗಳು, ನಿಶ್ಚಲಾನಂದ ಶ್ರೀಗಳು, ಆದಿ ಚುಂಚನಗಿರಿ ಶ್ರೀಗಳ ಪರವಾಗಿ ನಮ್ಮ ಸೋಮನಾಥ್ ಶ್ರೀಗಳು ಎಲ್ಲ ಕೂಡ ಇವತ್ತು ಬಂದು ಈ ಒಂದು ಐತಿಹಾಸಿಕ ಸಭೆಗೆ ಪಾಲ್ಗೊಂಡಿದ್ದಾರೆ. ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಬಂದು ದೀಪವನ್ನು ಕೂಡ ಬೆಳಸಿದ್ದಾರೆ. ಇದು ಮುಂದಕ್ಕೆ ಇದೊಂದು ಎಲ್ಲಿ ಮಟ್ಟಕ್ಕೆ ಬೆಳೀತದೆ ಅನ್ನೋದನ್ನ ನಾನು ಮಾತಾಡುವುದಿಲ್ಲ. ನಾವ್ಯಾರು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕು ಕ್ಷಣಕ್ಕೆ ಕೆಲವು ವರ್ಷಗಳ ಮಾತ್ರ ನಾವಿರ್ತೇವೆ. ಆದ್ರೆ ಇವತ್ತು ನಾವು ಹೆಂಗೆ ಕೃಷ್ಣರಾಜ ಒಡೆಯರ್ನ ನೆನೆಸ್ಕೊಳ್ತೇವೆ, ವಿಶ್ವೇಶ್ವರ ನೆನೆಸ್ಕೊಳ್ತೇವೆ, ಆ ರೀತಿ ನಾವು ಹಾಕೊಟ್ಟಂತ ಒಂದು ಅಡಿಪಾಯ ಮುಂದಿನ ಪೀಳಿಗೆ ಇದನ್ನ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಈ ಶುಭವಾರ ಶುಭಗಳಿಗೆ ಈ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇವತ್ತು ಕಾವೇರಿಯ ಪೂಜೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ನಮ್ಮ ಕಣ್ಣಿಗೆ ಇವತ್ತು ಬಹಳ ಹಬ್ಬ ಕಾಣ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಬರ್ತಾ ಇದೆ. ಕಾವೇರಿಗೆ ಗೌರವನ ಕೊಟ್ಟು ನಾಡಿನ ಜನತೆಗೆ ಆಶೀರ್ವಾದವನ್ನ, ಧನ್ಯವಾದವನ್ನ ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಇದ್ದೇವೆ. ಕಾವೇರಿ ಕನ್ನಡಿಗರ ಭಾಗ್ಯ ದೇವತೆ. ಇವತ್ತು ನಮ್ಮ ರೈತರ ಜೀವದಾನ. ನಾನು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಇಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ರೀತಿಯನ್ನು ಕಟ್ಟಿ ಪ್ರತಿ ದಿನ ವಾರಕ್ಕೆ 3 ದಿನ ಕನಿಷ್ಠ 10,000 ಜನ ಬೆಂಗಳೂರಿನಿಂದ, ರಾಜ್ಯದ ವಿವಿಧ ಮೂಲೆಯಿಂದ, ತಮಿಳುನಾಡು, ಪಾಂಡಿಚೇರಿ, ಕೇರಳ ಮತ್ತು ನಮ್ಮ ಕರ್ನಾಟಕದಿಂದ ಎಲ್ಲರೂ ಬಂದು ನೋಡಿ ಆ ಸುಂದರವಾದಂತಹ ಆರತಿಯನ್ನ, ಆ ದೃಶ್ಯವನ್ನ, ಕಾರ್ಯಕ್ರಮವನ್ನ ಬಹಳ ಸಂತೋಷವನ್ನ ಪಡಿಸಬೇಕು ಅಂತೇಳಿ ರೂಪಿಸಿದ್ದೆ. ಕೆಲವು ಅನೇಕ ತೊಂದರೆಗಳಿಂದ ಇದನ್ನ ನಾವು ಭೂಮಿ ಪೂಜೆ ಮಾಡಿ ಆ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಆಗಲಿಲ್ಲ. ಆದ್ರೆ ಸಾಂಕೇತಿಕವಾಗಿ ಇದನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಇವತ್ತು ನಮ್ಮ ಏನು ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ, ನಮ್ಮ ಶಿವರಾಜ್ ಚಂಗಡಿ ಅವರು, ಅವರ ಅಧಿಕಾರಿಗಳು, ವೆಂಕಟೇಶ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಇದರಲ್ಲಿ ಬಂದು ಎಲ್ಲ ಒಂದು ಶಾಶ್ವತವಾಗಿ ಆಗಮ ಶಾಸ್ತ್ರದ ಪ್ರಕಾರ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಕೂಡ ಇವತ್ತು ನಡೀತಾ ಇದೆ.